ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಇವಾಗ ಸಮ್ಮರ್ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ಅನ್ನೋ ಒಂದು ರೀತಿಯಲ್ಲಿ ನಾವು ಸ್ನ್ಯಾಕ್ಸ್ ಮಾಡಿಕೊಡ್ತಾನೆ ಇರಬೇಕಾಗುತ್ತೆ. ಆದ್ದರಿಂದ ನಾನು ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ಲೆನೆಗೆ ದಿಢೀರ್ ಅಂತ ಮಾಡಬೇಕು ಅಂತಂದರೆ ಇದು ಮಾಡ್ಕೊಬೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಈರುಳ್ಳಿ, ಒಂದು ಕ್ಯಾರೆಟು, ಒಂದು ಕ್ಯಾಪ್ಸಿಕಮು, ಒಂದು ಟೊಮೊಟೊ ಇಷ್ಟನ್ನು ಸಣ್ಣ ಸಣ್ಣದಾಗಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ಚಿಕ್ಕ ಬಾಣಲೆಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಏನು ಈರುಳ್ಳಿ ಕಟ್ ಮಾಡಿಕೊಂಡಿದ್ದೀನೋ ಅದನ್ನು ಸಹ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಹಾಕ್ಕೊತಾ ಇದ್ದೀನಿ. ಬಟ್ ಈರುಳ್ಳಿ ಜಾಸ್ತಿ ಹಾಕ್ಕೊಳೋದ್ರಿಂದ ಸಹ ಚೆನ್ನಾಗಿರುತ್ತೆ. ಮತ್ತು ನಾನಿಲ್ಲಿ ಕ್ಯಾರೆಟು, ಕ್ಯಾಪ್ಸಿಕಮ್ ಎಲ್ಲ ತುಂಬಾ ಚಿಕ್ಕದಾಗಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ. ಈಗ ಫ್ಲೇಮ್ ನಿಮ್ಗೆ ಎಲ್ಲಿ ಜಾಸ್ತಿ ಬೇಕೋ ಅಲ್ಲಿ ಜಾಸ್ತಿ ಇಟ್ಕೊಳ್ಳಿ, ಕಡಿಮೆ ಎಲ್ಲಿ ಮಾಡಬೇಕು ಅನಿಸುತ್ತೋ ಅಲ್ಲಿ ಕಡಿಮೆ ಮಾಡ್ಕೊತ ಹೋಗ್ತಾಯಿದ್ರೆ ನಮಗೆ ಅದು ಯಾವ ಸ್ಟೇಜಲ್ಲಿ ನಾವು ಕಡಿಮೆ ಮಾಡ್ಕೋಬೇಕು, ಯಾವ ಸ್ಟೇಜಲ್ಲಿ ಜಾಸ್ತಿ ಮಾಡ್ಕೋಬೇಕು ಅಂತ ನೋಡಿಕೊಂಡು ನೀವು ಫ್ಲೇಮ್ ಚೇಂಜ್ ಮಾಡ್ಕೊತಾ ಇರಿ. ಇವಾಗ ಆಲ್ಮೋಸ್ಟ್ ಇದು ಆಗಿದೆ, ಆನಿಯನ್ ಇದು ಫ್ರೈ ಆಗಿದೆ ನೋಡ್ಬೋದು. ಈಗ ನಾನು ಸಣ್ಣಗೆ ಹಚ್ಚಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟ್ನ ನಾನು ತುಂಬಾ ಸಣ್ಣದಾಗಿ ಹಚ್ಚಿದ್ದೀನಿ. ಬೇಕು ಅಂತಂದರೆ ನೀವು ಕ್ಯಾರೆಟ್ನ ತುರಿಯೋದ್ರಲ್ಲಿ ಬೇಕು ಸಹ ತುರ್ಕೋಬೋದು, ತುರಿದು ಇಟ್ಕೋಬೋದು. ಕ್ಯಾಪ್ಸಿಕಮ್ ಇವೆಲ್ಲ ಅದೇ ಸಣ್ಣಗೆ ಹಚ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಮೀಡಿಯಮ್ ಒಂದು 80% ಅಷ್ಟು ನಾವು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಫುಲ್ಲು ಬಾಯ್ಲ್ ಆಗಿಬಿಟ್ರೂ ಅದೊಂಥರ ಚೆನ್ನಾಗಿರಲ್ಲ. ಒಂದು 75 to 80% ಅಷ್ಟು ಬೇಯಿಸ್ಕೊಳ್ಳಿ. ಅದು ಯಾಕೆಂದರೆ ಸ್ಯಾಂಡ್ವಿಚ್ ಆಗಿರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಆಗಿದೆ, ಇದು ಆಲ್ಮೋಸ್ಟ್ ಆಗಿದೆ. ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈಗ ನೋಡ್ಬೋದು ಇದು ಆಗಿದೆ. ಇದು ನಾನಿವಾಗ ಕ್ಯಾಪ್ಸಿಕಮ್ ಏನಿದೆಯೋ ಆ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಸಹ ನಾನು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ನೀರಿನ ಅಂಶ ಇರುತ್ತೆ. ಸೊ ಆ ನೀರಿನ ಅಂಶ ಎಲ್ಲ ನಮಗೆ ಡ್ರೈ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕು. ಮತ್ತು ಇಲ್ಲಿ ಚಾಟ್ ಮಸಾಲ ಇದೆಲ್ಲ ಹಾಕ್ಕೊತಾರೆ. ಬಟ್ ನಾನಿಲ್ಲ ಅದೇನು ಯೂಸ್ ಮಾಡಿಲ್ಲ. ಯಾಕಂದರೆ ಸಡನ್ನಾಗಿ ನಮಗೇನಾದರೂ ಮನೇಲಿ ಬೇಕು ಅನ್ನೋದಾದರೆ ಬಿಸಿಲಿಗೆ ಸಡನ್ನಾಗಿ ಆಚೆ ಎಲ್ಲ ಹೋಗೋಕ್ಕಾಗಲ್ಲ. ಆ ಟೈಮಲ್ಲಿ ನಾವು ದಿಢೀರ್ ಅಂತ ಮಾಡ್ಕೋಬೋದು. ಮತ್ತು ಈಗ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಮತ್ತು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಖಾರ ಜಾಸ್ತಿ ಇದ್ರೂ ಚೆನ್ನಾಗಿರಲ್ಲ ಸ್ಯಾಂಡ್ವಿಚ್ಗೆ. ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡಿದ್ದೀನಿ ನಾನು. ಏನಪ್ಪ ಸ್ಯಾಂಡ್ವಿಚ್ ಅಂತೇಳಿ ಗರಂ ಮಸಾಲೆ ಇವೆಲ್ಲ ಏನೂ ಇಲ್ಲ, ಚಾಟ್ ಮಸಾಲ ಎಲ್ಲ ಏನೂ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ ಅನ್ಕೋಬೋದು ನೀವು. ಬಟ್ ಒಂದ್ಸಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಮ್ಗೆ ಯಾವುದೇ ರೀತಿ ವ್ಯತ್ಯಾಸ ಇದು ಬ್ರೆಡ್ಗೆ ಪಲ್ಯ ಹಾಕ್ಕೊಂಡು ತಿನ್ನೋ ಥರ ಇದೆ ಅನಿಸೋದೇ ಇಲ್ಲ. ಇದು ಮ್ಯಾಕ್ಸಿಮಮ್ ಚೆನ್ನಾಗಿರುತ್ತೆ. ನಾವು ಸ್ಯಾಂಡ್ವಿಚ್ ಏನು ತಿಂತೀವೋ ಅದೇ ರೀತಿಲಿರುತ್ತೆ. ಆ್ಯಕ್ಚುಲಿ ಅದಕ್ಕಿಂತ ಇದು ಇನ್ನೂ ಚೆನ್ನಾಗಿರುತ್ತೆ. ಅಲ್ಲಾದರೂ ಒಂದೊಂದು ಸ್ವಲ್ಪ ಹಸಿ ತರಕಾರಿನ ಹಾಫ್ ಬಾಯ್ಲ್ ಮಾಡಿ ಹಾಗೆ ಇಟ್ಬಿಟ್ಟು ಕೊಡ್ತಾರೆ ಸಾಸ್ ಜೊತೆ. ಬಟ್ ಇಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಅದಕ್ಕೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿರ್ತೀವಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಮಕ್ಕಳಿಗೆ ಈಗ ಸಮ್ಮರ್ ಟೈಮಲ್ಲಿ ನಾವು ಯಾವುದೋ ಒಂದು ರೀತಿ ಸ್ನ್ಯಾಕ್ಸ್ ಅಂತ ಕೊಡ್ತಾನೆ ಇರಬೇಕಾಗುತ್ತೆ. ಸೊ ಈವ್ನಿಂಗ್ ಟೈಮಲ್ಲಿ ಇದನ್ನು ನಾವು ಆರಾಮಾಗಿ ಮಾಡಿ ಕೊಡ್ಬೋದು. ಮತ್ತು ಫ್ರೆಂಡ್ಸ್, ನಾನು ಏನು ಟೊಮೊಟೊ ಹಚ್ಚಿಟ್ಕೊಂಡಿದ್ನೋ ಆ ಟೊಮೊಟೊ ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಅದೆಲ್ಲ ಮ್ಯಾಕ್ಸಿಮಮ್ ಫ್ರೈ ಆದಮೇಲೆ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಸಹ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟಾಗ ನಮಗೆ ಅದು ಎಲ್ಲ ವೆಜಿಟೇಬಲ್ಸ್ ಜೊತೆನೂ ಚೆನ್ನಾಗಿ ಮಿಕ್ಸ್ ಆಗಿ ನಮ್ಗೆ ಕಂಪ್ಲೀಟ್ ಟೇಸ್ಟ್ ಕೊಟ್ಬಿಡುತ್ತೆ ಅದು ಉಪ್ಪು ಹಾಕಿದ ತಕ್ಷಣ. ಈಗ ನಾನು ಇದನ್ನು ಲೋ ಫ್ಲೇಮಲ್ಲಿಟ್ಟು ಇವಾಗ ಒಂದು 2 3 ನಿಮಿಷ ಅಷ್ಟು ಬಾಯ್ಲ್ ಮಾಡ್ಕೊತೀನಿ. ಯಾಕಂದರೆ ಫುಲ್ ಬಾಯ್ಲ್ ಆಗೋದು ಬೇಡ, ಸ್ವಲ್ಪ ಬಾಯ್ಲ್ ಆದರೆ ಚೆನ್ನಾಗಿರುತ್ತೆ. ನೋಡ್ಬೋದು ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಇದು ಆಗಿದೆ. ಏಕೆಂದರೆ ಅದು ತರಕಾರಿ ಆಗಲಿ ಆನಿಯನ್ ಆಗಲಿ ಬೇಯ್ತಾ ಸ್ವಲ್ಪ ಅದು ಕ್ವಾಂಟಿಟಿ ಕಡಿಮೆ ಆಗೋಗ್ಬಿಡುತ್ತೆ.
ಈಗ ಆಗಿದೆ. ನಾನು ಇನ್ನೇನು ಗ್ಯಾಸ್ ಆಫ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಸ್ವಲ್ಪ ಬಟರ್ನ ತೊಗೊಂಡು ಹಾಗೆ ಪಲ್ಯದ ಮೇಲೆ ಇದೇನು ಸ್ಯಾಂಡ್ವಿಚ್ಗೆ ಅಂತ ಮಾಡಿದ್ದೀನೋ ಅದ್ರ ಮೇಲೆ ಹಾಕಿದ್ದೀನಿ ಬಟರ್ನ. ಇದು ನೀವು ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡುತ್ತೆ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಅದನ್ನು ಸೆಟ್ ಮಾಡೋಕ್ಕೆ ಇಟ್ಬಿಟ್ಟಿದ್ದೀನಿ. ಇಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್ ಅಂತ ಹೇಳಿ ಬ್ರೆಡ್ ತೊಗೊಂಡಿದ್ದೀನಿ. ಇದು ವೀಟಿಂದ ಮಾಡಿರೋದು, ಗೋಧಿಯಿಂದ ಮಾಡಿರೋದು. ನಾನು ಮೈದಾಯಿಂದ ಮಾಡಿರೋದನ್ನು ತೊಗೊಂಡಿಲ್ಲ. ಇಲ್ಲಿಗೆ ಇಂಗ್ರೀಡಿಯೆಂಟ್ ನೋಡ್ಬೋದು, ಈ ವೀಟ್ ಫ್ಲೋರ್ ಅಂತಲೇ ಹಾಕಿದೆ. ಸೊ ಅದರಿಂದ ನಾನು ಇದು ತೊಗೊಂಡಿದ್ದೀನಿ. ಬಟ್ ಇದು ಹಾಗೆ ಬ್ರೆಡ್ ತಿಂದರೆ ಚೆನ್ನಾಗಿರಲ್ಲ. ಈ ಥರ ಸ್ಯಾಂಡ್ವಿಚ್ಗೆಲ್ಲ ಉಪಯೋಗಿಸ್ಕೋಬೋದು. ಇದು ತುಂಬ ಆವಾಗ ಚೆನ್ನಾಗಿರುತ್ತೆ. ಮತ್ತು ನಾನು ಬಟರ್ನ ತೊಗೊಂಡು ಬ್ರೆಡ್ ಮೇಲೆ ಫುಲ್ಲು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಫಸ್ಟೇ ಸ್ಪ್ರೆಡ್ ಮಾಡಿಕ್ಕೊತಾ ಇದ್ದೀನಿ. ಇದನ್ನು ನೋಡ್ಬೋದು. ನಾನಿಲ್ಲಿ ಒಂದೇ ಕಡೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಬೇಕು ಅಂತಂದರೆ ಎರಡೂ ಕಡೆ ಅಪ್ಲೈ ಮಾಡ್ಕೋಬೋದು. ಚೆನ್ನಾಗಿರುತ್ತೆ. ಬಟರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ಆಗಿದೆ. ನಾನು ತವಾ ಬಿಸಿ ಮಾಡಿಕೊಂಡು ತವಾ ಮೇಲೆ ಹಾಕ್ತಾಯಿದ್ದೀನಿ. ಈಗ ನಮಗೆ ಎಷ್ಟು ಬೇಕೋ, ಯಾವ ರೀತಿಲಿ ಬೇಕೋ ಅಷ್ಟನ್ನು ನೀವು ಇನ್ ಕೇಸ್ ನೀವೇನಾದರೂ ಕ್ರಿಸ್ಪಿ ಥರ ಬೇಕಂತಂದ್ರೂ ಅದನ್ನು ರೋಸ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ಮೀಡಿಯಮ್ ಸೈಜಲ್ಲಿದ್ದರೆ ಸಾಕು ಅನ್ನೋದಾದರೆ ಮೀಡಿಯಮ್ ಆಗೂ ಸಹ ನೀವು ಮಾಡ್ಕೋಬೋದು. ಮೀಡಿಯಮ್ ಆಗಬೇಕು ಅಂತಂದರೂ ಮೀಡಿಯಮ್ ಆಗಿ ನೀವು ಬ್ರೆಡ್ನ ಸುಟ್ಕೋಬೋದು. ಇಲ್ಲಿ ನಾನು ನೋಡ್ಬೋದು, ಇಲ್ಲಿ ಆಲ್ರೆಡಿ ಮೀಡಿಯಮಾಗೆ ಮಾಡ್ಕೊಂಡಿದ್ದೀನಿ. ಎರಡೂ ಕಡೆ ಸುಡ್ತಾಯಿದ್ದೀನಿ. ಬಟ್ ನೀವು ಬಟರ್ ಹಾಕೋದಾದರೆ ಎರಡೂ ಕಡೆನೂ ಹಾಕ್ಕೋಬೋದು. ಈಗ ಆಲ್ಮೋಸ್ಟ್ ಈಗ ಆಗಿದೆ. ಇದು ನೋಡ್ಬೋದು. ನಿಮಗೇನಾದರೂ ಕ್ರಿಸ್ಪಿ ಥರ ಬೇಕು ಅಂತಂದರೆ ನೀವು ಚೆನ್ನಾಗಿ ಅದನ್ನು ಟೋಸ್ಟ್ ಮಾಡ್ಕೋಬೋದು. ಇದು ಬ್ರೆಡ್ ಏನಿದೆಯೋ ಅದನ್ನು ಸುಡ್ಬೋದು. ಈಗ ನಾನು ಏನು ಅದನ್ನು ಕ್ಯಾಪ್ಸಿಕಮು, ಕ್ಯಾರೆಟ್ ಎಲ್ಲ ಹಾಕಿ ಮಾಡಿದ್ದೀನೋ ಅದನ್ನು ಸ್ಯಾಂಡ್ವಿಚ್ಗೆ ಅಂತ ಮಾಡಿದ್ದೀನಲ್ಲ, ಆ ಪಲ್ಯನ ನಾನಿಲ್ಲಿ ಬ್ರೆಡ್ ಮೇಲೆ ತವಾ ಮೇಲೆ ಹಾಕ್ಕೊತಾ ಇದ್ದೀನಿ. ಎರಡನ್ನ ಒಂದ್ರ ಮೇಲೆ ಒಂದು ಹಾಕಿ ಮತ್ತೆ ಒಂದು ನಿಮಿಷ ಇಲ್ಲ 2 ನಿಮಿಷ ಅಷ್ಟು ಫ್ರೈ ಮಾಡ್ಕೊತೀನಿ. ನಮಗೆ ಮಾಡ್ತಾನೆ ಗೊತ್ತಾಗೋಗ್ಬಿಡುತ್ತೆ ನಾವಲ್ಲಿ ಎಷ್ಟು ಅದನ್ನು ಸುಡಬೇಕು ಅಂಥೇಳಿ. ನಿಮಗೆ ಒಂದು ಐಡಿಯಾ ಬರುತ್ತೆ. ಆವಾಗ ನೋಡಿಕೊಂಡು ಅಷ್ಟಕ್ಕೆ ಇದು ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ನಂದು ತವ ದೊಡ್ಡದಾಗಿರೋದ್ರಿಂದ 4 ಪೀಸ್ ಬ್ರೆಡ್ನ ನಾನು ತವ ಮೇಲೆ ಹಾಕ್ಕೊಂಡಿದ್ದೀನಿ. ಸೊ ನಾನು ಇದರ ಮೇಲೆ 4 ಹಾಕಿ ಮಾಡ್ಬೋದು. ನೀವು ಏನಾದರೂ ಆ ಥರ ಇದ್ದರೆ ಒಟ್ಟೊಟ್ಟಿಗೆ 4 ಹಾಕ್ಕೊಂಡು ಮಾಡ್ಕೊಳ್ಳಿ. ಎರಡೆರಡೆ ಮಾಡ್ತಿದ್ರೆ ಟೈಮು ಜಾಸ್ತಿನೇ ಬೇಕಾಗುತ್ತೆ. ಈಗ ನಾವು ಹಂಗೆ ನೋಡಿ ನಾನು ರೊಟೇಟ್ ಮಾಡ್ಕೊತಾ ಇದ್ದೀನಿ ಎಲ್ಲ ಕಡೆನೂ ಅದು ಸುಡಲಿ ಅಂತೇಳಿ. ಸೊ ನೀವು ಆ ರೀತಿಲಿ ಬೇಕಾದ್ರೆ ಅದನ್ನು ನಾವೇ ಒಂದು ಚಿಕ್ಕದಾಗಿ ಸಣ್ಣದಾಗಿ ರೊಟೇಟ್ ಮಾಡ್ಕೊಬೋದು. ರೊಟೇಟ್ ಮಾಡ್ಕೊಂಡು ನೋಡಿ ಇವಾಗ ನಾನು ಆಲ್ಮೋಸ್ಟು ತಿರುಗಿಸ್ತಾ ಇದ್ದೀನಿ. ಬಟರ್ ಕಡೆ ಎಲ್ಲ ಚೆನ್ನಾಗಾಗಿದೆ. ಆ ಬಟರ್ ಹಾಕಿದಾಗ ಅದು ಫ್ಲೇವರ್ ಏನಿದೆಯೋ ಅದು ಸುಡ್ಬೇಕಾದ್ರೆ ಅದು ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಲಿ ರೊಟೇಟ್ ಮಾಡ್ಕೊತಾ ಇರಿ. ನಮಗೆ ಆವಾಗ ಬೇಗನೆ ಆಗುತ್ತೆ. ಈಗ ಇದಾಗಿದೆ. ನಾನು ಎಲ್ಲದಕ್ಕೂ ಬ್ರೆಡ್ಗೆ ಏನು ಸ್ಯಾಂಡ್ವಿಚ್ಗೆ ಅಂತ ಮಾಡಿದ್ದೀನೋ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನಾವು ಇದನ್ನು ಮತ್ತೆ 1-2 ನಿಮಿಷ ಕ್ಲೋಸ್ ಮಾಡಿಕೊಂಡು ಸುಟ್ಬಿಟ್ರೆ ಚೆನ್ನಾಗಿ ಸರ್ವ್ ಮಾಡೋದಕ್ಕೆ ರೆಡಿ ಅಂತಲೇ ಹೇಳ್ಬೋದು. ನೋಡಿ ಆಲ್ಮೋಸ್ಟ್ ಅದಕ್ಕೂ ಆಗಿದೆ. ಈಗ ನಮಗೆ ಯಾವ ಕಡೆ ಟೋಸ್ಟ್ ಜಾಸ್ತಿ ಆಗಿದೆಯೋ ಆ ಕಡೆ ಬಿಟ್ಟು, ಎಲ್ಲಿ ರೋಸ್ಟ್ ಜಾಸ್ತಿ ಆಗಿಲ್ವೋ ಆ ಕಡೆನ ನಾವು ಮತ್ತೆ ರೋಸ್ಟ್ ಮಾಡ್ಕೋಬೋದು. ಆಗ ನಮಗೆ ಗೊತ್ತಾಗ್ತಾ ಇರುತ್ತೆ ಅಲ್ಲಿ ಯಾವ ಥರ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು ಅಂತ. ಸೊ ಅದನ್ನು ನೋಡಿಕೊಂಡು ನೀವು ಚೇಂಜ್ ಮಾಡ್ಕೊತಾ ಇರ್ಬೋದು ಹೇಗೆ ಬೇಕಾದರೆ ಹಾಗೆ. ಈಗ ಮನೇಲಿ ಸಮ್ಮರ್ ಆಗಿರೋದ್ರಿಂದ ಮಕ್ಕಳು ತುಂಬಾ ಹಠ ಮಾಡ್ತಾ ಇರ್ತಾರೆ. ಏನಾದರೂ ಈವ್ನಿಂಗ್ ಟೈಮಲ್ಲಿ ಬೇಕು ಅಂತ ಊಟನೇ ಕೊಟ್ಟರೆ ತಿನ್ನಲ್ಲ. ಆ ಟೈಮಲ್ಲಿ ನಾವು ಇದನ್ನು ಆರಾಮಾಗಿ ಮಾಡ್ಕೊಂಡು ಕೊಡ್ಬೋದು. ಬಟ್ ರೆಗ್ಯುಲರ್ ಬ್ರೆಡ್ಡು ರಸ್ಕು ಬನ್ನಿವು ಚೆನ್ನಾಗಿರಲ್ಲ. ಬಟ್ 10 ಡೇಸ್ ಒನ್ಸು 15 ಡೇಸ್ ಒನ್ಸು ಆ ಥರ ನಾವು ಮಾಡಿ ಕೊಡ್ಬೋದು. ಇನ್ ಕೇಸ್ ಮಾಡಿಕೊಡ್ತೀನಿ ಅಂತಂದ್ರೂ ಜಾಸ್ತಿ ಕ್ವಾಂಟಿಟಿಲಿ ಬೇಡ, ಸ್ವಲ್ಪ ಕೊಟ್ಕೊಂಡು ಹೋಗ್ಬೋದು. ಈಗ ನೋಡಿ ಫ್ರೆಂಡ್ಸ್, ಅದನ್ನು ನಾನು ಕ್ಲೀನಾಗಿ ಸ್ಲೈಸಾಗಿ ಕಟ್ ಮಾಡಿ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ.
ಇದಕ್ಕೆ ನಾನು ಕೆಚಪ್ ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವೇನಾದರೂ ಮಯೋನೀಸ್ ಇದ್ದರೆ ಸಹ ಮಯೋನೀಸ್ ಸಹ ಕೊಡ್ಬೋದು, ಬಟ್ ಅದನ್ನು ಜಾಸ್ತಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಕೆಚಪ್ಪು ಮಯೋನೀಸ್ ಎಲ್ಲ ನೋಡಿಕೊಂಡು ಯೂಸ್ ಮಾಡಿ. ಬಟ್ ರೇರಾಗಿ ಯೂಸ್ ಮಾಡಿ ನಾವು ಇದು ಸ್ಯಾಂಡ್ವಿಚ್ ಎಲ್ಲ ಮಾಡ್ಕೊಳೋದ್ರಿಂದ ಯಾವತ್ತಾದರೂ ಒಂದ್ಸಲ ನಾವು ಯೂಸ್ ಮಾಡ್ಬೋದು. ಸೊ ನೋ ಪ್ರಾಬ್ಲಮ್, ಬಟ್ ಹಂಗಂತ ಹೆವಿ ಬೇಡ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಯೂಸ್ ಆಗಿದೆ ಅಂತ. ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿ ನಾನು ಏನೂ ಯೂಸ್ ಮಾಡಿಲ್ಲ, ಎಲ್ಲ ನ್ಯಾಚುರಲ್ ಆಗಿ ಇದಾಗಿದೆ.